ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀತಾ ಕಿಚನ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ರು? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಕೂಡ ಸೂಪರ್ ಆಗಿದ್ದೀರಾ ಅನ್ಕೊಂತಾ ಇದ್ದೀನಿ. ಇವತ್ತೊಂದು ಮೈಕಲ್ಲಿ ನಾವು ಒಂದು ವಾಯ್ಸ್ ಕೊಟ್ಟು ಮಾತಾಡ್ತಾ ಇದ್ದೀನಿ. ಇಲ್ಲಾಂದ್ರೆ ನಿಮ್ಗೆ ನಾನು ವಾಯ್ಸ್ ಕೇಳಿಸ್ತಾ ಇರ್ಲಿಲ್ಲ ಅಂತ ಹೇಳ್ತಾ ಇದ್ರಿ. ಅದಕ್ಕೆ ಇವಾಗ ಮೈಕ್ ತಕೊಂಡು ಮೈಕಲ್ಲಿ ಮಾತಾಡ್ತಾ ಇದ್ದೀನಿ. ಹಾಗೆ ಇವ್ರು ನನ್ಗೆ ಮೊದ್ಲೊಂದು ಮೊಬೈಲ್ ಇತ್ತ, ಆ ಮೊಬೈಲ್ ಅಲ್ಲಿ ನನ್ಗೆ ಮೈಕ್ ಕನೆಕ್ಟ್ ಆಗ್ತಾ ಇರ್ಲಿಲ್ಲ. ಈಗ ನಿನ್ನೆ ಒಂದು ಮೊಬೈಲ್ ತಂದು ಕೊಟ್ರೆ ಅದ್ರಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇದ್ರಲ್ಲಿ ನಂದು ಫಸ್ಟ್ ಬ್ಲಾಗ್ ಮಾಡ್ತಾ ಇದ್ದೀನಿ. ನೀತಾ ಕಿಚನ್ಗೆ ಸ್ವಾಗತ ಎಲ್ಲರಿಗೂ. ಹಾಯ್, ಹೇಗಿದ್ದೀರಾ? ಎಲ್ಲರು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಬನ್ನಿ ಹಾಗಾದ್ರೆ ನಾನು ಇವತ್ತೊಂದು ಏಡಿ ಸುಕ್ಕ ಮಾಡುವಂತ ಅನ್ಕೊಂಡಿದ್ದೀನಿ. ಅಂದ್ರೆ ಸಮುದ್ರದ್ದು ಏಡಿ. ಊರಲ್ಲಿ ಏಡಿ ಸಿಗೋದು ಈಗ ಇಲ್ಲ, ಚಾನ್ಸ್ ಇಲ್ಲ, ಯಾಕಂದ್ರೆ ನೀರಿಲ್ಲ. ಅದಕ್ಕೋಸ್ಕರ ಸಮುದ್ರದ್ದು ಇವತ್ತು ಬಂದಿತ್ತು. ನಮ್ಮ ಮನೆ ಹತ್ರನೇ ಮೀನಿನ ಗಾಡಿ ಬರುತ್ತೆ, ಅದ್ರಲ್ಲೇ ತಗೊಂಡ್ವಿ. ಇವಾಗ ಅದನ್ನ ಕ್ಲೀನ್ ಮಾಡುವ. ಬನ್ನಿ, ನಾನು ನಿಮ್ಗೆ ಕ್ಲೀನ್ ಮಾಡುವ ವಿಡಿಯೋನ ತೋರಿಸ್ತೇನೆ. ನಾವು ಅಲ್ಲಿ ನೋಡಿ, ಇಲ್ಲಿ ಎಷ್ಟು ಏಡಿ ತಂದಿದ್ದೀನಿ ನೋಡಿ ಇವತ್ತು. ಹಾಗೆ ಇವರೆಲ್ಲ ಕಾಯ್ತಾ ಇದ್ದಾರೆ. ಅಲ್ಲೊಬ್ಬ ಬಂದ, ಇಲ್ಲೊಬ್ಬ ಕಾಯ್ತಾ ಇದ್ದಾನೆ. ಹಾಗೆ ಇವಾಗ ನಾವು ಏಡಿನ ಕ್ಲೀನ್ ಮಾಡುವ. ಓಕೆ, ನೋಡಿದ್ರಲ್ಲ ಇಷ್ಟು ಏಡಿ ಇದೆ. ನಾನು ಮೊಬೈಲ್ ಕಟ್ ಮಾಡಿಟ್ಟೆ. ಈಗ ಅದನ್ನು ಕ್ಲೀನ್ ಮಾಡೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಒಂದೊಂದ್ಸಲ ಹಾಗೇನೆ ಊರಿನ ಏಡಿ ಸಿಕ್ಕಿತ್ತಾ, ನಾನು ಫುಲ್ ವಿಡಿಯೋ ಮಾಡಿ ಇನ್ನು ಅದನ್ನ ಎಡಿಟ್ ಮಾಡುವ ಅಂತ ಹೇಳುವಾಗ ಅದು ಫುಲ್ ಸ್ಟೋರೇಜ್ ಆಗಿ ವಿಡಿಯೋ ಕೂಡ ಆಗಿರ್ಲಿಲ್ಲ. ಈಗ ನೋಡಿ ಇಷ್ಟು ಏಡಿ, ಮತ್ತೆ ಇದ್ರ ಜೊತೆಗೆ ಒಂದ್ ನಿಮಿಷ ಅಂತಲೇ ಹಾಗೆ ಇಷ್ಟು ಏಡಿ ಕೊಟ್ಟಿದ್ದಾರೆ. ಇಷ್ಟು ಏಡಿ ಉಂಟು. ಈಗ ಏಡಿನ ಕ್ಲೀನ್ ಮಾಡ್ಬೇಕು. ನಾನು ನಿಮ್ಗೆ ತೋರಿಸ್ತೇನೆ ನೋಡಿ. ಎಷ್ಟಿದೆ, ಎಷ್ಟು ದೊಡ್ಡ ಏಡಿ. ಇದನ್ನು ಗೀರೋಸ್ ತರ ಮಾಡುವ ಅಂತ ಅನ್ಕೊಂಡಿದ್ದೇನೆ. ಇವರು ಮಂಗಗಳ ಗೊಬ್ಬೆ ಜಾಸ್ತಿ ಕೇಳ್ಬೋದು. ನೋಡಿ ಎಷ್ಟುಂಟು ಏಡಿ, ನೋಡಿದ್ರಾ? ಇದನ್ನು ಕ್ಲೀನ್ ಮಾಡ್ಬೇಕು. ಆಮೇಲೆ ಇಲ್ಲಿ ಬಂಗಡೆ ಮೀನು ಇದೆ. ಬಂಗಡೆ ಮೀನು ಕಾಣಿಸ್ತಾ ಇದೆಯಾ? ಬಂಗಡೆ ಮೀನು ಹಾಗೇನು ಕಾಯ್ತಾ ಇದ್ದಾನೆ ನೋಡು. ಒಬ್ಳ ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮ್ಗೆ. ದಾದಾ ಏನ್ ಬೇಡ, ಇದನ್ನು ಫ್ರೈ ಮಾಡ್ಬೇಕಷ್ಟೇ. ನಾನು ಇವತ್ತು ಫ್ರೈ ಮಾಡ್ತೀನಿ. ಈಗ ಅವರಿಗೆ ಹಾಕಿದ್ರೆ ಇಲ್ಲಿ ಉದ್ದಾಗ್ತದೆ. ಫಸ್ಟಿಗೆ ನಿಮಗೆ ಹಾಕಿ ಆಮೇಲೆ ಇವ್ರಿಗೆ ಹಾಕ್ತೀನಿ. ಇನ್ನಿಗೂ ತಿಂತಿದ್ದಾರಿಯಾ? ನೋಡಿ, ಇಷ್ಟೆಲ್ಲ ಕ್ಲೀನ್ ಮಾಡಿ ಆಯ್ತು. ಇನ್ನು ತೊಳಿಬೇಕು. ಬನ್ನಿ, ಹೀಗೆ ಹಾಕಿ ನೀರು ಹಾಕಿ ತೊಳೆಯ. ಕಾಣಿಸ್ತಾ ಇಲ್ಲ ಗೊತ್ತಿಲ್ಲ. ಅದನ್ನು ಚೆನ್ನಾಗಿ ಹೀಗೆ ತೊಳಿಬೇಕು. ಯಾಕಂದ್ರೆ ಅದ್ರದ್ದೆಲ್ಲ ವೇಸ್ಟೇಜ್ ಎಲ್ಲ ತೆಗ್ದಿದ್ದೇನೆ. ಫಸ್ಟ್ ನಾವು ಈ ಪ್ಲೇಟ್ ತೊಳೆಯುವ. ಎಷ್ಟು ಮೀನು ಕ್ಲೀನ್ ಆಯ್ತು, ಇದು ಕ್ಲೀನ್ ಆಯ್ತು. ಇನ್ನು ಇದಕ್ಕೆ ನಾವು ಮಸಾಲೆ ತೆಗೆಯುವ. ಫಿಶ್ ಫ್ರೈಗಾದ್ರೂ ಮಸಾಲೆ ಉಂಟು ನನ್ನ ಹತ್ರ. ಈಗ ಇದಕ್ಕೆ ನಾವೇ ಮಾಡ್ಬೇಕು ಮನೆಯಲ್ಲಿ. ಓಕೆ, ಇನ್ನು ಮಸಾಲೆಗೆ ನಾನು ತೋರಿಸ್ತೇನೆ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಮಸಾಲೆ ಹಾಕಿದ್ದೀನಿ ಫಿಶ್ಗೆ. ಈಗ ನೋಡಿ, ಫಿಶ್ಗೆ ಮಸಾಲೆ ಹಾಕಿದ್ದೀನಿ. ಅಂದ್ರೆ ನಾನು ಮಸಾಲೆ ಪೌಡರ್ ಹಾಕಿದ್ದು. ಇದಕ್ಕೆ ಏನಂದ್ರೆ ಫಿಶ್ ಮಸಾಲ, ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅರಶಿನ ಇಷ್ಟ ಹಾಕಿ ಇಟ್ಟಿದ್ದೇನೆ. ಜಾಸ್ತಿ ಏನು ಉಪ್ಪು ಹಾಕಕ್ ಹೋಗಿಲ್ಲ, ಯಾಕಂದ್ರೆ ಆ ಪೌಡ್ರಲ್ಲೇ ಫಿಶ್ ಮಸಾಲೆ ಪೌಡ್ರಲ್ಲೇ ಉಪ್ಪು ಇದೆ. ಅದಕ್ಕೋಸ್ಕರ ನಾನು ಇಷ್ಟ ಹಾಕಿರೋದು. ಓಕೆ, ಇದು ಇದ್ರ ಅಡಿಗೆ ಇದೀಗ ಉಪ್ಪು ಖಾರ ಇಟ್ಕೊಳ್ಳಿ, ಅದು ಸೈಡಲ್ಲಿ ಇರ್ಲಿ. ಈಗ ಇವಾಗ ನಾವು ಇಲ್ಲಿ ಎತ್ತಿ ಇಟ್ಟಿರುವಂತ ಇದುಂಟಲ್ಲ, ಎಂತ ಕ್ರ್ಯಾಬ್ಗೆ ಈಗ ನಾವು
ಇದಕ್ಕೆ ಸ್ವಲ್ಪ ಅರಶಿನ ಹಾಕಿ ಇಡ್ಬೇಕು. ನಾವೀಗ ಇದನ್ನು ಚೆನ್ನಾಗಿ ತೊಳ್ದಿದ್ದೀನಿ. ನಾನಿಲ್ಲಿ ಒಂದೂವರೆ ಅಲ್ಲ, 1 ಸ್ಪೂನ್ ಆಗುವಷ್ಟು ಅರಶಿನ ಹಾಕಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು 1 ಸ್ಪೂನ್ ಆಗುವಷ್ಟು ಉಪ್ಪು ಹಾಕೊಂಡಿದ್ದೀನಿ. ಮತ್ತೆ ನೋಡ್ಕೊಂಡು ಹಾಕಬೇಕು, ಯಾಕಂದ್ರೆ ಉಪ್ಪು ಜಾಸ್ತಿ ಆಗುತ್ತೆ ಅಂತ ಹೇಳಿ. ಇದನ್ನು ಚೆನ್ನಾಗಿ ತೊಳ್ಕೊಳ್ಳಿ. ಇದು ತೊಳ್ಕೊಳ್ತಾ ಇರುವಾಗಲೇ ಹಾಗೆ ಇರಲಿ. ಅದು ತುಂಬಾ ಟೇಸ್ಟ್ ಕೊಡುತ್ತೆ, ಅದಕ್ಕೋಸ್ಕರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸಾಕು, ಇಷ್ಟು ಹಾಕಿದ್ರೆ ಸಾಕು. ಒಂದು ಸಣ್ಣ ಸ್ಪೂನಲ್ಲಿ 1 ಸ್ಪೂನ್ ಆಗುವಷ್ಟು ಹಾಕಿದ್ರೆ ಸಾಕು. ಮತ್ತೆ ನಾವು ಮಸಾಲೆ ಇದು ಮಾಡ್ತೀವಲ್ಲ, ಅವಾಗ ಹಾಕ್ಲಿಕ್ಕೆ ಉಂಟು. ಇವಾಗ ಸ್ವಲ್ಪ ಎಳ್ಕೊಳ್ಳಿ, ಸಖತ್ತಾಗಿ ಸ್ಮೆಲ್ ಬರುತ್ತೆ. ಅದಕ್ಕೆ ಬಿಸಿ ಮಾಡಕ್ಕೆ ಇದ್ದೀನಿ. ಪ್ಯಾನ್ ಬಿಸಿ ಆಗಲಿ. ಪ್ಯಾನ್ ಬಿಸಿ ಆಯ್ತು. ನಾನು ಸ್ಲೋ ಮೀಡಿಯಂ ಅಲ್ಲಿ ಇಟ್ಟಿದ್ದೀನಿ. ಹಾಗೆ ನಾನೊಂದು 5ರಿಂದ 7-8 ಬ್ಯಾಡಗಿ ಮೆಣಸು ತಗೊಂಡಿದ್ದೀನಿ. ಆಮೇಲೆ ಇಲ್ಲಿ ನಾವು ಸ್ವಲ್ಪ ಬಡ್ಸೊಪ್ಪು, ಗೀರೋಷ್ಟಿಗೆ ಬಡ್ಸೊಪ್ಪು, ಸ್ವಲ್ಪ ಕೊತ್ತಂಬರಿ, ಸ್ಟಾರ್ ಹೂ ಹಾಕ್ತಾ ಇದ್ದೀನಿ. ಮತ್ತೆ ಇಲ್ಲಿ ಎಳ್ಳು ಹಾಕ್ತಾ ಇದ್ದೀನಿ. ಗ್ಯಾಸ್ನ ಸ್ಲೋ ಮೀಡಿಯಂ ಅಲ್ಲಿ ಇಟ್ಟಿದ್ದೀನಿ ನಾನೀಗ. ಸ್ವಲ್ಪ ಓಂಕಾಳು, ಒಂದಿಷ್ಟು ಓಂಕಾಳು, ಜೀರಿಗೆ 1 ಸ್ಪೂನ್ ಆಗಷ್ಟು, ಏಲಕ್ಕಿ, ಚಕ್ಕೆ, ಮತ್ತೆ ಲವಂಗ. ಏಲಕ್ಕಿ 2 ಹಾಕಿದ್ದೀನಿ. ಇದನ್ನು 3 ದೊಡ್ಡದು ಏಲಕ್ಕಿ, ಮತ್ತೆ ಲವಂಗ 4 ಹಾಕಿದ್ದೀನಿ. ಚಕ್ಕೆ ಇಷ್ಟ ಹಾಕಿ ಚೆನ್ನಾಗಿ ಹುರ್ಕೊಳ್ಳುವ. ಈಗ ನೋಡಿ, ಚೆನ್ನಾಗಿ ಇಷ್ಟ ಆಯ್ತಾ ಹಾಕಿದ್ರೆ ಸಾಕು. ಚೆನ್ನಾಗಿ ಹುರ್ಕೊಳ್ಬೇಕು. ನಾನಿಲ್ಲಿ ಎಂತ ಮಾಡಿದ್ದೇನೆ ಅಂದ್ರೆ, ಎಣ್ಣೆ ಹಾಕ್ಲಿಲ್ಲ. ಈಗ ಸ್ವಲ್ಪ ಎಣ್ಣೆ ಹಾಕ್ತೀನಿ, ತೆಂಗಿನ ಎಣ್ಣೆ ಹಾಕ್ತಾ ಇದ್ದೀನಿ. ಸಾಕು. ಸ್ಲೋ ಮೀಡಿಯಂ ಅಲ್ಲೇ ಉತ್ಕೊಳ್ಬೇಕು, ಜಾಸ್ತಿ ಇದು ಮಾಡಬಾರ್ದು. ಯಾಕಂದ್ರೆ ಅದು ಜೀರಿಗೆ, ಕೊತ್ತಂಬರಿ ಅದೆಲ್ಲ ಇದಾಗುತ್ತೆ, ಬೇಗ ಫ್ರೈ ಆಗುತ್ತೆ. ಅದಕ್ಕೋಸ್ಕರ ಅದಾಯ್ತಲ್ಲ. ಅದಾದ್ಮೇಲೆ ನಾವಿಲ್ಲಿ ಕಾಳು ಮೆಣಸು ಹಾಕ್ಲಿಕ್ಕೆ ನಾನು ಒಂದು 4-5 ಹಾಕಿದ್ರೆ ಸಾಕು, ಪರಿಮಳದ ತಕ್ಕ. ಮೆಂತೆ ಒಂದು 4 ಇಷ್ಟ ಹಾಕಿದ್ರೆ ಸಾಕು. ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ಇಷ್ಟ. ಮೆಂತೆ ಒಂದು 5-6, ಜಾಸ್ತಿ ಹಾಕ್ಬಾರ್ದು. ನೋಡಿ, ಅದರ ಸ್ಮೆಲ್ ಬರುವವರೆಗೂ ಫ್ರೈ ಮಾಡಬೇಕು. ಈಗ ನೋಡಿ, ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ಯಾಕಂದ್ರೆ ಅದು ನಿಮ್ಗೆ ಗೊತ್ತಾಗಲ್ಲ, ನೀವು ಮಾಡಿ ನೋಡಿ. ನನ್ಗೆ ಇಲ್ಲಿ ಬರ್ತಾ ಇದೆ. ಅದಾದ್ಮೇಲೆ ನಾನಿಲ್ಲಿ ಚಕ್ಕೆ ಎಲೆ ಹಾಕ್ತಾ ಇದ್ದೀನಿ. ಚಕ್ಕೆ ಎಲೆ ಚೆನ್ನಾಗಿ ಹುರ್ಕೊಂಡ್ರೆ ಸಾಕು. ಅದಾದ್ಮೇಲೆ ಅದಕ್ಕೆ ಸ್ವಲ್ಪ ಅರಶಿನ ಹಾಕಬೇಕು. ಸ್ವಲ್ಪ ಅರಶಿನ, ಸ್ಲೋ ಮೀಡಿಯಂ ಅಲ್ಲೇ ಇಡ್ಬೇಕು, ಜಾಸ್ತಿ ಹೆವಿ ಇದ್ರಲ್ಲಿ ಇಡಬಾರ್ದು. ಓಕೆ. ಆಮೇಲೆ ಇಲ್ಲಿ ಜಜ್ಜಿದ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ.
ನೋಡಿ ಕಲರ್ ಚೇಂಜ್ ಆಗ್ತಾ ಬಂತು, ನಿಮ್ಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ ನೋಡಿ, ಕಲರ್ ಚೇಂಜ್ ಆಗ್ತಾ ಬಂತು. ಓಕೆ, ಇದನ್ನ ಗ್ಯಾಸ್ ಆಫ್ ಮಾಡಿಡುವ ತಣ್ಣಗಾಗ್ಲಿ. ಮಣ್ಣಿನ ಪಾತ್ರೆ ಇಡುವ, ಸ್ವಲ್ಪ ಏಡಿನ ಬೇಯಿಸ್ಬೇಕು ಅದಕ್ಕೆ. ಸ್ವಲ್ಪ ಹಾಕಿದ್ದೀನಿ, ಅದು ಬಿಸಿ ಆಗ್ತಾ ಬಂತು. ಅದಾದ್ಮೇಲೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೀನಿ. ಸಾಕು. ಈಗ ಬಿಸಿ ಆಯ್ತಲ್ವಾ ಪಾತ್ರ, ನಾವಿಲ್ಲಿ ಕಟ್ ಮಾಡಿಟ್ಟಿರುವಂತ ಶುಂಠಿನ ಹಾಕ್ತಾ ಇದ್ದೀನಿ. ಆಮೇಲೆ ಕಾಯಿ ಮೆಣಸು, ಆಮೇಲೆ ಈರುಳ್ಳಿ. ಇದು ಸ್ವಲ್ಪ ಕೆಂಪು ಬಣ್ಣ ಬರುವವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿನ. ಅರಶಿನ ಹಾಕ್ಬೇಕು. ಹಾಕ್ತಾ ಇದ್ದೀನಿ ಯಾಕಂದ್ರೆ ಅದ್ರಲ್ಲಿ ಅರಶಿನ ಇದೆಯಲ್ಲ, ಅದಕ್ಕೋಸ್ಕರ. ಸ್ವಲ್ಪ ಓಂ ಕಾಳು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗುತ್ತೆ, ಘಮ ಬರ್ತಾ ಇದೆ. ಇಟ್ಟು ಎರಡು ಗಡಿ ಗಡಿ ಬರುತ್ತೆ. ಇದು ಫ್ರೈ ಆಯ್ತು ನೋಡಿ, ಈಗ ಕಲರ್ ಬಂತು. ಆಮೇಲೆ ಇಲ್ಲಿ ಕಟ್ ಮಾಡಿಟ್ಟಿರುವಂತ ಟೊಮೆಟೊನ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಇದು ಕೂಡ, ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ನೀವು ಮನೇಲಿ ಮಾಡಿ ನೋಡಿ, ನಿಮ್ಗೆ ಗ್ಯಾರಂಟಿ ಇದ್ರ ಟೇಸ್ಟ್ ಹೇಗಿದೆ ಅಂತ ಗೊತ್ತಾಗುತ್ತೆ. ನಾನು ಹೇಗೆ ಮಾಡಿದೆ ಅದೇ ರೀತಿ ಮಾಡಿ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ. ಅವಾಗ ಸ್ವಲ್ಪ ಹಾಕಿದೆ, ಅದಕ್ಕೆ ಒಂದೂವರೆ ಸ್ಪೂನ್ ಆದಷ್ಟು ಹಾಕಿದ್ದೀನಿ. ಶುಂಠಿ ಹಾಕಿದ್ದೀನಿ ಆದ್ರೂ ಕೂಡ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ, ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೆ. ಬೇಗಮ್ಮ ಇಲ್ಲಿ ನಾವೀಗ ಉಪ್ಪು ಅರಶಿನ ಹಾಕಿರುವಂತ ಏಡಿನ ನಾನು ಇಲ್ಲಿ ಇಡ್ತಾ ಇದ್ದೀನಿ. ಸೈಡಲ್ಲಿ ಕಾಣ್ತಾ ಇರ್ಬೋದು ನಿಮ್ಗೆ. ಇದನ್ನ ನಾವು ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ. ಫಸ್ಟಿಗೆ ಬೇಯಿಸ್ಕೊಳ್ಬೇಕು ಚೆನ್ನಾಗಿ. ನಾವಲ್ಲಿ ಮಸಾಲೆ ಉಟ್ಕೊಂಡದನ್ನು ಸಣ್ಣದಾಗ್ಲಿಕ್ಕೆ ಬಿಟ್ಟಿದ್ದೀವಿ, ಅಷ್ಟರವರೆಗೆ ಇದು ಬೇಯ್ತಾ ಇರೋದು ಸರಿ ಆಗುತ್ತೆ. ಮತ್ತೆ ಇದ್ರಲ್ಲಿ ನೀರು ಇದೆಯಲ್ಲ, ಅದನ್ನ ಹಾಕ್ತಾ ಇದ್ದೀನಿ. ಯಾಕಂದ್ರೆ ಅದ್ರಲ್ಲಿ ನೀರು ಬಿಡುತ್ತೆ, ಆದ್ರೂ ಕೂಡ ನಾವಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿದ್ರಿಂದ ಅದು ಸ್ಮೆಲ್ ಚೆನ್ನಾಗಿ ಬರುತ್ತೆ. ಒಂದು ನಿಮಿಷ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಅದಕ್ಕೆ ಎಳ್ಕೊಳ್ಬೇಕು. ಉಪ್ಪು ಆವಾಗಲೇ ಹಾಕಿದ್ದೀನಲ್ಲ, ಮತ್ತೆ ನೋಡ್ಕೊಂಡು ಮಸಾಲೆ ಹಾಕಿ ಆದ್ಮೇಲೆ ನೋಡ್ಕೊಂಡು ನಾವು ಹಾಕಿದ್ರೆ ಕುಚ್ಚಲಕ್ಕಿ ಅನ್ನ ಜೊತೆ ಸೂಪರ್ ಆಗಿರುವಂತ ಗೀ ರೋಸ್ಟ್, ಏಡಿ ಗೀ ರೋಸ್ಟ್. ಉಪ್ಪು ಇಲ್ಲ, ಸ್ವಲ್ಪ ಹಾಕ್ತೀನಿ. ಚೆನ್ನಾಗಿ ಉಪ್ಪು ಹೇಳ್ಕೋಬೇಕಲ್ಲ ಅದಕ್ಕೆ. ಈಗ ಕಲ್ಲುಪ್ಪು, ಆಗ ಸಣ್ಣ ಉಪ್ಪು ಹಾಕಿದ್ದೆ, ಈಗ ಕಲ್ಲುಪ್ಪು ಸ್ವಲ್ಪ ಹಾಕ್ತಾ ಇದೀನಿ.
ಮತ್ತೆ ಮಿಕ್ಸ್ ಮಾಡುವ. ನೋಡಿ ಅದ್ರ ನೀರು ಬಿಡ್ತಾ ಇದೆ. ನಾವಿವಾಗ ಅದಕ್ಕೆ ಮುಚ್ಚಳ ಮುಚ್ಚಿ ಬೇಯಕ್ಕಿಡುವ. ಅದ್ರ ಬಾಡಿಗೆ ಅದು ಬೇಕು. ನೋಡಿಲಿ ಈಗ ಏಡಿ ಬೇಯ್ತಾ ಇದೆ. ಏಡಿ ಬೆಂದಿದೆ. ಪಾತ್ರ ಏಡಿ ಬೆಂದಿದೆ ಚೆನ್ನಾಗಿ. ಕಲರ್ ಚೇಂಜ್ ಆಯ್ತು ನೋಡಿ. ಅವಾಗ ಒಂದ್ ಕಲರ್ ಇತ್ತ ಏಡಿದ್ದು, ಈಗ ಒಂದ್ ಕಲರ್ ಆಯ್ತು. ನಾನೊಂದು ಹೀಗೆ ತೆಗ್ದು ನೋಡಿ ಟೇಸ್ಟ್ ನೋಡ್ತೇನೆ. ನಂಗೆ ಅದು ಏಡಿ ಆಗ್ಲಿ ಚಿಕನ್ ಆಗ್ಲಿ ನನ್ಗೆ ಹಾಗೆ ತಿಂದು ಅಭ್ಯಾಸ. ಓಕೆ, ನಾವೀಗ ಮಸಾಲೆ ಕರ್ದು ಹಾಕಿದೀವಲ್ಲ ಅದನ್ನ ನಾವು ಅದಕ್ಕೆ ಹಾಕುವ. ಸ್ವಲ್ಪ ನೀರು ಆಡ್ ಮಾಡ್ಕೊಳ್ಳುವ, ಯಾಕಂದ್ರೆ ಇದು ಮಸಾಲೆ ಹಾಗೇನೆ ಹಾಕಕ್ಕಲ್ಲ ಉಲ್ಟಾ ಮಸಾಲೆ. ಮತ್ತೆ ಅದ್ರ ಪಾಡಿಗೆ ಅದಕ್ಕೆ ಬಿಸಿ ಆಗ್ಲಿಕ್ಕೆ ಬಿಡ್ಬೇಕು. ಆಗ ತುಂಬಾನೇ ಟೇಸ್ಟ್ ಆಗಿರುವಂತ ಗೀ ರೋಸ್ಟ್, ಏಡಿ ಗೀ ರೋಸ್ಟ್ ರೆಡಿ ಆಗುತ್ತೆ. ಚೆನ್ನಾಗಿ ಬೇಯಕ್ಕೆ ಬಿಡ್ಬೇಕು, ಹಾಗೇನೆ ಬಿಡ್ಬಾರ್ದು. ಮಸಾಲೆ ಚೆನ್ನಾಗಿ ಏಡಿಗೆ ಮಿಕ್ಸ್ ಆಗ್ಬೇಕು. ನಾವು ಸ್ವಲ್ಪ ಅದಕ್ಕೆ ಬೆಲ್ಲದ ಹುಡಿ ಹಾಕ್ತಾ ಇದ್ದೀನಿ, ಯಾಕಂದ್ರೆ ಅದನ್ನ ಟೇಸ್ಟ್ ಬೇರೆನೆ ಆಗುತ್ತೆ. ಅದಕ್ಕೆ ಬೆಲ್ಲ ಹುಡಿ ಸ್ವಲ್ಪ ಹಾಕಿದ್ರೆ ಸಾಕು. ಸ್ವೀಟ್ ಖಾರ ಎಲ್ಲ ಚೆನ್ನಾಗಿ ಬರುತ್ತೆ ಅದಕ್ಕೆ. ಇದನ್ನ ನೀರ್ ದೋಸೆ ಜೊತೆ ಎಲ್ಲ ಕುಚ್ಚಲಕ್ಕಿ ಜೊತೆ ಊಟ ತಿನ್ಬಹುದು. ಚೆನ್ನಾಗಿ ಬಂದಿದೆ. ಇವಾಗ ಮುಚ್ಚಳ ಮುಚ್ಚಿ ಅದನ್ನ ಬೇಯಕ್ಕಿಡುವ. ಆಮೇಲೆ ಅದೀಗ ಕುದಿ ಬಂದಿದೆ. ಅದ ಇದು ಆವಿ ಆಗ್ತಾ ಬರ್ತಾ ಇದೆ. ಅದಕ್ಕೆ ಸ್ವಲ್ಪ ನಾವಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ನಂಗೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇಷ್ಟ. ನಿಮ್ಗೆ ಬೇಡ ಅಂದ್ರೆ ಹಾಗೇನೆ ಇದ್ ಮಾಡ್ಬೋದು. ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಬಿಡ್ಬೇಕು. ಗ್ಯಾಸ್ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಇಡ್ಬೋದು. ಈಗ ಒಂದ್ 5 ನಿಮಿಷ ಹಾಗೇನೆ ಜೋರಿಟ್ಟು ಆಫ್ ಮಾಡಿದ್ರೆ ಸಾಕು. ಗ್ಯಾಸ್ ಆಫ್ ಮಾಡಿಡುವ.